ಹಾಯ್ ಸ್ನೇಹಿತರೆ, ಇವಾಗ ಸಾಕೋ ಮರಿಗಳದ್ದು ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಇಷ್ಟರಲ್ಲಿ ಒಂದು 15-20 ಮರಿಗಳಿದ್ದಾವೆ. ಗಂಡು ಹೆಣ್ಣು ಎಲ್ಲ ಇದ್ದಾವೆ. ಇವು ಇಷ್ಟು ಮರಿಗಳು ಪ್ಯೂರ್ ಬಂಡೂರು ಇದ್ದಾವೆ, ಹಾಗೆ ಬಂಡೂರು ಕ್ರಾಸ್ ಇದ್ದಾವೆ. ಸೊ ಈ ವಿಡಿಯೋ ಪೂರ್ತಿ ಕೊನೆವರೆಗೂ ನೋಡಿ. ಇದ್ರ ಬಗ್ಗೆ ಡೀಟೇಲ್ಸು, ಅಮೌಂಟು, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹೇಳ್ತೀನಿ. ಸೊ ಯಾರಿಗಾದ್ರು ಸಾಕು ಮರಿಗಳು ಬೇಕು, ಇವೆಲ್ಲ 2-3 ತಿಂಗಳು ಮರಿಗಳು ಇರೋದು. ಯಾರಾದರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಬೋದು. ಅಥವಾ ನೆಕ್ಸ್ಟ್ ವೀಕ್ ಈ ಸಂತೆಗೆ ಬಂದರೆ ಸಿಗ್ತವೆ. ನೋಡ್ಬೋದು, ಎಲ್ಲ ಮರಿಗಳು ಆ್ಯಕ್ಟಿವ್ ಆಗಿದ್ದಾವೆ. ಆಲ್ರೆಡಿ ಮೇವು ಮೇಯ್ತಿದ್ದಾವೆ ಇವು. ಸೊ ಇವಕ್ಕೆ ಹಾಲು ಕುಡಿಸೋದು ಅದೆಲ್ಲ ಏನು ನೆಸೆಸಿಟಿ ಇರೋಲ್ಲ. ಬೇಕು ಅಂದರೆ ಕುಡಿಸ್ಬೋದು, ಇಲ್ಲ ಬೇಡ ಅಂದರೆ ಮೇವು ಮೇಯ್ತವೆ. ಆಲ್ರೆಡಿ ನೋಡ್ತಿದ್ದೀರಲ್ಲ ನೀವೇ, ಎಲ್ಲ ಮರಿಗಳು ಕೂಡ ಮೇವು ಮೇಯ್ತಿದ್ದಾವೆ. ಸೊ ಈ ಥರ ಆ್ಯಕ್ಟಿವ್ ಆಗಿರೋದನ್ನು ನೀವು ಮರಿಗಳು ತಗೊಳ್ಬೇಕು ಸಂತೆಗಳಲ್ಲಿ, ಯಾಕೆಂದರೆ ಎಲ್ಲ ನೀರು ಕುಡಿಸಿರ್ತಾರೆ. ಸೊ ಆ ಥರ ಮರಿಗಳು ತಗೋದಾಗ ಅವು ಸ್ವಲ್ಪ ಮಲ್ಕ ಹಾಕ್ದೇ ಸಾಯೋ ಚಾನ್ಸಸ್ ಇರುತ್ತೆ, ಹಾಗೆ ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಮೇವು ತಿನ್ನೋವು ಅಥವಾ ಆ್ಯಕ್ಟಿವ್ ಆಗಿರೋವು ನೋಡಿ ತಗೊಂಡ್ರೆ ಅವು ಚೆನ್ನಾಗಿರ್ತವೆ ಮರಿಗಳು. ಸೊ ನೋಡ್ಬೋದು, ಇವೆಲ್ಲ ಸಣ್ಣ ಮರಿಗಳೆಲ್ಲ 2.5 ತಿಂಗಳು ಮರಿ. ಸ್ವಲ್ಪ ದೊಡ್ಡವೆಲ್ಲ 3-3.5 ತಿಂಗಳು, 2.5 ತಿಂಗಳಿಂದ 3.5 ತಿಂಗಳು ಗಂಟ ಏಜಲ್ಲಿವೆ ಇವೆಲ್ಲ. ಯಾರಿಗಾದರೂ 10 ಮರಿ 15 ಮರಿ ಆ ಥರ ಬೇಕು ಅನ್ನೋರು ಈ ಸಂತೆಗಳು ಬಂದರೆ ಒಬ್ಬರ ಹತ್ರನೇ ಸಿಗ್ತವೆಲ್ಲ. ಎಲ್ಲ ಬೀಜದ ಮರಿ, ಹಾಗೆ ಹೆಣ್ಮರಿಗಳಿದ್ದಾವೆ. ಹೆಣ್ಮರಿ ಕಮ್ಮಿ ಇರೋದು, ಬೀಜದ ಮರಿನೇ ಜಾಸ್ತಿ ಇರೋದು. ನೋಡ್ಬೋದು, ಇಷ್ಟು ಕೂಡ ಒಬ್ರದೇ. ಅಮೌಂಟ್ ಅವರು 9,000ದಿಂದ 13,000 ರೇಂಜ್ ಹೇಳ್ತಿದ್ದಾರೆ. ಅಂದರೆ ಈಗ 3 ತಿಂಗಳು ಮರಿ ಅನ್ನಲ್ಲ, ಈಗ ಮಿಡಲ್ ಒಂದು ದೊಡ್ಡದಿದೆಯಲ್ಲ ಆ ಥರದಾದರೆ 13-14 ಸಾವಿರ ಹೇಳ್ತಾರೆ. ಹಾಗೆ ಈ ಕಡೆ ಚಿಕ್ಕದಿದೆಯಲ್ಲ ಇದಾದರೆ ಒಂದು 9-10,000 ಹೇಳ್ತಿದ್ದಾರೆ. ಸೊ ಯಾರಾದರೂ ಬೇಕು ಅನ್ನೋರು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಕೊನೆಯಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ಕಾಂಟ್ಯಾಕ್ಟ್ ನಂಬರು. ಸೊ ನೋಡ್ಬೋದು, ಇಷ್ಟು ಮರಿಗಳು ಒಬ್ಬರದೇ ಇದೆ. ಇದ್ರದ್ದೆಲ್ಲ ಅಮೌಂಟ್ನ ಕೇಳಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ. ನೋಡ್ಬೋದು, ಇವೆಲ್ಲ ಪೇರ್ 20,000-22,000 ಹೇಳ್ತಿದ್ದಾರೆ. ಈ 2 ಮರಿ ಈ ಸಂತೆಯಲ್ಲಿ ಯಾವುದೇ ಮರಿ ಬಂಡೂರು ಕ್ರಾಸ್, ಬಟ್ ಬಂಡೂರು ಹೇಳ್ತಾರೆ. ಈ ಸೈಜ್ ಮರಿಗಳೆಲ್ಲ ಸಿಂಗಲ್ ಆದರೆ 15,000 ಹೇಳ್ತಾರೆ. 12-15,000. ಅದೇ ಪೇರ್ ಆದರೆ 25-30,000 ಹೇಳ್ತಾರೆ ಈ ಸೈಜ್ಗೆ. ಸೊ ಇನ್ನು ಸ್ವಲ್ಪ ದೊಡ್ಡದಾದರೆ ಇನ್ನೂ ಜಾಸ್ತಿ ಆಗುತ್ತೆ. ಆಮೇಲೆ ಕಾಲಲ್ಲಿ ಕೂದಲು ಜಾಸ್ತಿ ಇರಬೇಕು. ಕೂದಲು ಜಾಸ್ತಿ ಇದ್ದರೆ ಅದು ಪ್ಯೂರ್ ಬಂಡೂರು. ನೋಡ್ಬೋದು, ಇವಕ್ಕೆಲ್ಲ ಕಾಲಲ್ಲಿ ಕೂದಲು ಕಮ್ಮಿ ಇದೆ. ಒಂದಕ್ಕೆ ಕಮ್ಮಿ ಇದೆ, ಒಂದಕ್ಕೆ ಜಾಸ್ತಿ ಇದೆ. ಸೊ ಇದು ಈ ಕಡೆದು ಕ್ರಾಸು, ಆ ಕಡೆದು ಪ್ಯೂರ್ ಬಂಡೂರು. ಸೊ ಆ ಥರ ಜಾತಿನ ಇದನ್ನು ಕನ್ಸಿಡರ್ ಮಾಡ್ತಾರೆ. ಎಷ್ಟು ಹೇಳ್ತೀನಿ ಮರಿಗೆ? 13. ಹಿಂಗೆ ಆ ಕಡೆ ಏನಿದೆ ಬೀಜದ ಮರಿ
13,000 ಅಲ್ಲ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ಫೋನ್ ನಂಬರ್? 84 30 31 27 77 30. ನೋಡ್ರಲ್ಲ ಸ್ನೇಹಿತರೆ, ಈ ಸೈಜ್ ಮರಿ ಎಲ್ಲ 12ರಿಂದ 15,000 ಹೇಳ್ತಾರೆ. ಇದು ಸಿಂಗಲ್ ಆದರೆ 12ರಿಂದ 15,000, ಪೇರ್ ಆದರೆ 20ರಿಂದ 25ರಿಂದ 30,000 ಹೇಳ್ತಾರೆ. ಅದೇ ಈ ಮರಿಗಳವ್ರು ಇವೆಲ್ಲ ನಾಟಿ ಮರಿ. ಸೊ ನಾಟಿ ಮರಿಗಳಿಗೆಲ್ಲ 10ರಿಂದ 13,000 ಸ್ವಲ್ಪ ಸೈಜ್ ಚೆನ್ನಾಗಿದೆ, ಗ್ರೋತ್ ಇದೆ ಅಂದರೆ 13,000 ಆ ಥರ ಹೇಳ್ತಾರೆ. ಸ್ವಲ್ಪ ಸಣ್ಣದಾದರೆ 9,000 10,000 ಇಷ್ಟೆಲ್ಲ ಹೇಳ್ತಾರೆ. ಸೊ ಇಲ್ಲೇನು ಎಲ್ಲ ಮರಿಗೂ ಏನು ಡಿಫ್ರೆಂಟ್ ರೇಟ್ ಇರಲ್ಲ. ಇವರು ಬಂಡೂರು ಅಂತ ಬಂದಾಗಷ್ಟೇ 25,000 30,000 ಇರುತ್ತೆ. ಅದಕ್ಕೆ ನಾನೇ ಅವ್ರನ್ನೇ ಪರ್ಟಿಕ್ಯುಲರಾಗಿ ಕೇಳಿರ್ತೀನಿ ಅಮೌಂಟ್ ಎಷ್ಟು ಅಂತ. ಸೊ ಇನ್ನು ಮಿಕ್ಕದ್ದೆಲ್ಲ ಈ ರೇಂಜೆಲ್ಲ ಇರುತ್ತೆ. ಸೊ ಬಟ್ ನೀವು ತಗೊಳ್ಬೇಕಿದ್ರೆ ದಳ್ಳಾಳಿಗಳ ಮಧ್ಯೆ ಸೇರಿಸ್ಬೇಡಿ ಅಷ್ಟೇ. ಅವ್ರು ಸೇರಿಸಿದ್ರೆ 10,000 ಇರೋದನ್ನ 15,000 ಮಾಡ್ತಾರೆ. ಇವೆಲ್ಲ ನಾಟಿ ಮರಿಗಳು, ಪ್ಯೂರ್ ನಾಟಿ ಇವು. ಈಗ ನೋಡ್ತಿರಲ್ಲ, ಇವೆಲ್ಲ ಕ್ರಾಸ್ ಬಂಡೂರು. ಇವು ಬಂಡೂರು ಕ್ರಾಸ್, ಇವು ಮರಿಗಳು ಪ್ಯೂರ್ ಬಂಡೂರಲ್ಲ. ಸೊ ಈಗ ಕಾಂಟ್ಯಾಕ್ಟ್ ನಂಬರ್ಸು ತುಂಬ ಜನದ್ದು ಕೇಳಿದ್ದೀನಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತೆ. ಯಾಕೆಂದರೆ ಇವ್ರದ್ದೆಲ್ಲ ಅವ್ರ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಅವರೇ ಸಪ್ರೇಟಾಗಿ ಮಾರ್ತಿರೋದು. ಸೊ ಒಬ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇನ್ನೊಬ್ರು ಸಿಗ್ತಾರೆ. ಯಾರ ಹತ್ರ ಮರಿ ಇರುತ್ತೋ ಅವ್ರ ಹತ್ರ ಕೊಡಿಸ್ತಾರೆ ಅವರು. ಸೊ ಯಾರೀಗ ಮರಿ ಓನರ್ ಯಾರು ಸಿಕ್ಕಿರ್ತಾರೋ ಅವ್ರ ನಂಬರ್ನ ಇಲ್ಲಿ ಹೇಳಿರ್ತೀನಿ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಯಾರ ಹತ್ರ ಮರಿ ಇರುತ್ತೋ ಅವ್ರದ್ದು ಕೊಡಿಸ್ತಾರೆ ಅವರು ಮರಿನ. ಪ್ಯೂರ್ ಬಂಡೂರು ಮರಿ ಕೊಡಬೇಕು, ಹೆಣ್ಣು ಗಂಡು ಅಂದರೆ ಅವ್ರದ್ದು ಸಪ್ರೇಟ್ ನಂಬರ್ ಹಾಕಿರ್ತೀನಿ. ಸೊ ಈ ವಿಡಿಯೋಲಿ ಇಷ್ಟು ಮರಿಗಳು ತೋರಿಸ್ತಾ ಯಾವ್ದಾರ ಇಷ್ಟ ಆಯಿತು ಅಂದರೆ ನಿಮಗೆ ಬೇಕು ಅನ್ನೋದಿದ್ರೆ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ. ಓಕೆ ಸ್ನೇಹಿತರೆ, ಬಾಯ್.